ಹೆಲೋ ಗಾಯ್ಸ್, ನಾವು ಹೋಗ್ತಾ ಇರೋದು ಇವಾಗ ಮನಾಲಿಗೆ. ಮಾರ್ನಿಂಗ್ 6 ಗಂಟೆ ಆಗಿರೋದು. ಇವಾಗ ನಾವು ಹೋಗ್ತಾ ಇದೀವಿ ನಮ್ಮ ಫ್ರೆಂಡ್ ಜೊತೆ. ಇಲ್ಲಿ ನೋಡಿ ಪಂಕಜ್ ಅಂತ, ಇವರೇ ಪ್ಲಾನ್ ಮಾಡಿದ್ದು. ಒಮ್ಮೆ ಸಡನ್ ಆಗಿ ಪ್ಲಾನ್ ಮಾಡಿದ್ದಾರೆ ಇವರು. पंकज क्या बोलते हो आप मनाली के बारे में? मनाली चलो गाइस, आपको ब्यूटी दिखाऊंगा मनाली का। जो हिमाचल की ब्यूटी है वो मनाली है, और बर्फ अभी स्नोफॉल हो रहा है। ये सबसे ज्यादा मोस्ट अवेटेड मोमेंट ऑफ द ईयर होता है, तो ये आपको दिखाऊंगा। चलो मिस्र, आप क्या बोलेंगे भाई इसके बारे में, मनाली के बारे में? भैया मैं ड्राइवर आदमी हूँ, लोग को गंतव्य मार्ग पे ले जाना मेरा काम है, ले जाके छोड़। ಹೌದು, ಇವರೇ ಡ್ರೈವ್ ಮಾಡ್ತಾ ಇರೋದು. ಏನಕ್ಕೆಂದ್ರೆ ಲೈಸೆನ್ಸ್ ಇವರ ಹತ್ರನೇ ಇರೋದು. ಸೊ ನಮ್ಮ ಹತ್ರ ಲೈಸೆನ್ಸ್ ಇಲ್ಲ, ಅದಕ್ಕೆ ಅವರ ಹತ್ರ ಇರೋದ್ರಿಂದ ಅವರು ಡ್ರೈವ್ ಮಾಡ್ತಾರೆ. ಇವಾಗ ಮತ್ತೊಬ್ರು ನಮ್ಮ ಫ್ರೆಂಡ್ ಕುರ್ಲಿ ಅಂತ ಇವರು. How you feeling that you are going to Manali? I'm feeling very cold here. ಮತ್ತೆ Please talk. जमी पड़ी है. ಓಕೆ ಓಕೆ Please talk slowly. There is a leopard ಓಕೆ. sleeping. ನಾವು ಈಗ ಏನಾದ್ರು ಹೋಗ್ತಾ ಇರುವಾಗ ಬ್ಯೂಟಿ ನೇಚರ್ ಅನ್ನ ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ಕಂಟಿನ್ಯೂ ಆಗಿ ನಮ್ಮ ಬ್ಲಾಗ್ ಅಲ್ಲಿ. There is a leopard sleeping in the bed. This bed. ಲೆಪೋರ್ಡ್ ಅಂದ್ರೆ ನಮಗ ಕುಕ್ಕು, ನಮ್ಮ ಪಿ ಜಿ ಕುಕ್ಕು, ಅವನಿಗೆ ಲೆಪೋರ್ಡ್ ಅಂತ ಕರಿತಾ ಇದ್ದಾರೆ. ಸೊ ಹಿಂಗೆ ಕಾಮಿಡಿ ಮಾಡ್ತಾ ಇರ್ತೀವಿ. ಮತ್ತೆ ನಮ್ಮ ಚಾನಲ್ಗೆ ಹಿಂಗೆ ಕನೆಕ್ಟ್ ಆಗಿರಿ. ನಾವು ನಿಮ್ಮ ಬ್ಯೂಟಿ ನೇಚರ್ನ ತೋರಿಸ್ತಾ ಇರ್ತೀವಿ. ನೋಡಿ ಗಾಯ್ಸ್, ಹೆಂಗೆ ಎಲ್ಲ ಪ್ರಿಪೇರ್ ಆಗ್ತಾ ಇದ್ದಾರೆ. ಡ್ರೈವರ್ ಇವರೇ, ಇವರೊಬ್ರು, ಅವರೊಬ್ರು ಲೈಸೆನ್ಸ್ ಇರೋರು. नहीं आ रहा ब्रो. ಗಾಯ್ಸ್, ಆರ್ ಯು ರೆಡಿ? अच्छा अच्छा. ನೋಡಿ, ಬೈಕ್ಗಳಿಗೆ ಪೆಟ್ರೋಲ್ ಹಾಕ್ತಾ ಇದ್ವಿ. ಇವಾಗ ಪೆಟ್ರೋಲ್ ಹಾಕಿಸ್ಕೊಂಡು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಬೇಕು. 3 ಬೈಕ್ಸ್ ಇದೆ, ಟೋಟಲ್ 6 ಜನ ಇದ್ದೀವಿ. ಇನ್ನೊಬ್ಬನಲ್ಲಿ ವೇಟ್ ಮಾಡ್ತಾ ಇದ್ದಾನೆ ನಮ್ಮ ಫ್ರೆಂಡು. ಸೊ ಇದರಲ್ಲಿ 1000, ಅದರಲ್ಲಿ 1000, ಇದರಲ್ಲಿ 500. ಆಲ್ರೆಡಿ ಇದರಲ್ಲಿ 500 ಹಾಕ್ಸಿದ್ವಿ ನಿನ್ನೆ ರಾತ್ರಿ. ಸೊ ನಾವಿರೋದು ಇವಾಗ ಜಸ್ಟ್ ಇರೋದು ನಾವು ಚಂಡೀಗಢ ಹೋಗ್ತಾ ಇರೋದು ಮನಾಲಿಗೆ. ಇಲ್ಲಿಂದ ಏನಿಲ್ಲ ಅಂದರೂ ಒಂದು 220-220 ಕಿಲೋಮೀಟರ್ ಹೋಗ್ಬೋದು. ನೋಡಿ ಫ್ರೆಂಡ್ಸ್, ಇನ್ನೊಬ್ಬ ನಮ್ಮ ಫ್ರೆಂಡು ಜಾಯಿನ್ ಆಗಿಬಿಟ್ಟ ಇಲ್ಲಿ. ಸರಿನೋ ಗೊತ್ತಿಲ್ಲ ನನಗೂ, ಯಾವ ಕಂಪನಿನೋ. ಅದೇ ಅವನಿಗೆ ಗ್ರೀಟಿಂಗ್ಸ್ ಕೊಡೋಣ. ಹಾಯ್ ಬ್ರೋ. हाँ बढ़िया है भाई. नाम क्या है आपका? संजीत ಅಂತ. ನಾವು ಇವ್ರ ಜೊತೆ ಮನಾಲಿಗೆ ಹೋಗ್ತಾ ಇದೀವಿ. ಇವ್ರ ಹೊಸ ಫ್ರೆಂಡು सूरज पंकज. IT ಕಂಪನಿಯಲ್ಲಿ ಇರೋದೇನು ಯೂಸ್ ಅಂತಂದರೆ ಶನಿವಾರ ರವಿವಾರ 2 ದಿವಸ ಹಾಲಿಡೇ ಸಿಗುತ್ತೆ. commonly known as ಅದಕ್ಕೆ ನಾವು ಆರಾಮಾಗಿ ಎಲ್ಲೂ ನಾವು ತಿರ್ಗ್ಲಕ್ಕೆ ಹೋಗ್ಬೋದು. ಸೊ ನಮ್ಮ ಸೂರಜ್ ಅವರು ಮುಂದಿನ ತಿಂಗಳಲ್ಲಿ ಹೋಗ್ತಾ ಇದ್ದಾರಪ್ಪ ಊರಿಗೆ ವಾಪಸ್ಸು. ಅದಕ್ಕೆ ನಾವು ಇದು ಯಾದಗಾರ ಇರಬೇಕಂತೂ ಈ ಕ್ಷಣನ. ಸೊ ಇವರನ್ನು ಮನಾಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹೊಸ ಫ್ರೆಂಡ್ನ ಪಿಕಪ್ ಮಾಡಿಬಿಟ್ಟು ಮತ್ತು ನಾವು ಕಾಮಿಡಿ ಮಾಡ್ತಾ ನಮ್ಮ ರೈಡ್ನ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ರೈಡ್ ಸ್ಟಾರ್ಟ್ ಮಾಡ್ತಿದ್ರಾಗ ನಡುವೆ ಒಂದು ನದಿ ಥರ ಬಂತು. ಇಲ್ಲಿ ನದಿ ಇದನ್ನು ನೋಡಿ, ನೀರು ಎಷ್ಟು ರಭಸಾಗಿ ಹರಿತಾ ಇದೆ ಇಲ್ಲಿ. ನಮ್ಮ ಫ್ರೆಂಡ್ಸ್ ಎಲ್ಲ ಅಂದರು ಬನ್ನಿ ಫೋಟೋ ಶೂಟ್ ಮಾಡ್ಕೊಂಡು ಕೆಳಗಡೆ ಹೋಗ್ಬಿಟ್ಟು ಅಂತಂದ್ರು. ನಾನಂತೂ ಹೋಗಲಿಲ್ಲಪ್ಪ. ಏನಕ್ಕಂದರೆ ನೀರು ಎಷ್ಟು ರಭಸಾಗಿ ಹರಿತೈತೆ, ಇದೇ ಸ್ಪೀಡಲ್ಲಿ ಏನಾದರೂ ಕೈಕಾಲು ಜಾರ್ಕೊಂಡು ಬಿಟ್ವಿ ಅಂತಂದರೆ ಅದು ಗತಿ ಬೇರೆನೇ. ಓಂ ನಮಃ ಶಿವ ಅಷ್ಟೇ. ಸೊ ನಾನಂತೂ ಹೋಗಿಲ್ಲ. ನಮ್ಮಿಬ್ಬರು ಫ್ರೆಂಡ್ಸ್ ಅಂತೂ ಕೆಳಗಡೆ ಹೋಗಿದ್ರು, ಅವರೆಲ್ಲ ಫೋಟೋ ಶೂಟ್ ಮಾಡ್ಕೊಂಡ್ರು. ಇಲ್ಲಿ ನೀವು ನೋಡ್ಬೋದು ಕೆಳಗಡೆ ಅವರಿಬ್ಬರು. ಇದಾದಮೇಲೆ ಹಿಂಗೆ ರೈಡ್ ಮತ್ತೆ ಕಂಟಿನ್ಯೂ ಮಾಡಿದ್ವಿ. ನಮ್ಮ ರೈಡ್ ಆದಮೇಲೆ ಇಲ್ಲಿ ಒಂದು ಸ್ವಲ್ಪ ಚಳಿ ಆಗ್ತಾಯಿತ್ತು. ಸೊ ಟೀ ಅಂಗಡಿ ಕಾಣ್ತು. ಟೀ ಅಂಗಡಿಗಳು ನಾವೆಲ್ಲ ಟೀ ಕುಡಿದ್ವಿ. ಟೀ ಕುಡಿದಾದ್ಮೇಲೆ ಇಲ್ಲೇ ಸ್ನ್ಯಾಕ್ಸ್ ಅದನ್ನು ಸ್ವಲ್ಪ ಇದ್ವು, ನೀವು ನೋಡ್ಬೋದು ಇಲ್ಲೆಲ್ಲ ಸ್ನ್ಯಾಕ್ಸು. ಅಂದ್ರೆ ನಾವೇನು ಸ್ನ್ಯಾಕ್ಸ್ ತಿನ್ನಲಿಲ್ಲ. ಟೀ ಕುಡಿದ್ಬಿಟ್ಟು ನಮ್ಮ ರೈಡ್ನ ಸ್ಟಾರ್ಟ್ ಮಾಡಿದ್ವಿ. ಭಾಳ ಅಂತೂ ಚಳಿ ಆಗ್ತಾಯಿತ್ತು. ನಮ್ಮ ಫ್ರೆಂಡ್ಸ್ ಹತ್ರನೇ ಕೇಳ್ಕೊಡಿ ಅವ್ರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಹೇಗಿದೆ ಈ ಚಳಿಯಲ್ಲಿ. ड्राइवर खराब हो गई गाइस, अभी 9 डिग्री है, अभी जब माइनस में जाएगा पता नहीं क्या होगा। गाइस, मनाली में हम लोग को एक्स्ट्रा कपड़े रेंट पे लेने पड़ेंगे गाइस. हम यहाँ बाइक रेंट पे ले लिए, उधर कपड़ा हम रेंट पे लेना पड़ेगा. कुर्ली, हमारा कुर्ली का हालत पूरा बेहालत हो गया है. हाँ, गाड़ी का बनाओ, तीनों लगातार पूरा ठंडी से पूरा जम गया है हमारा कुर्ली अभी. भाई एकदम ठंडा बर्दाश्त करता हूं. ड्राइवर और चेंज करवाओ. नम्मूरू बाइकಗಳು चला लेते हैं ना भाई बाइक को, क्योंकि माइलेज जानता है हम जब 34 किलोमीटर. ಟೀ ಕುಡಿದ್ಬಿಟ್ಟು ನಾವೇನು ಮಾಡಿದ್ವಿ, ನಮ್ಮ ರೈಡ್ನ ಮತ್ತೆ ಸ್ಟಾರ್ಟ್ ಮಾಡಿದ್ಬಿಟ್ವಿ. ರೈಡ್ ಸ್ಟಾರ್ಟ್ ಮಾಡಿಬಿಟ್ಟು ನಾವು ಹಿಮಾಚಲ್ ಒಳಗಡೆ ಎಂಟ್ರ್ ಆಗಿಬಿಟ್ವಿ. ಹಿಮಾಚಲ್ ಎಂಟ್ರ್ ನೀವು ಲೆಫ್ಟ್ ಸೈಡಿಗೆ ನೋಡ್ಬೋದು.
ನೀರು ನಿಂತ್ಕೊಂಡಿದ್ದು ಇಲ್ಲೆಲ್ಲ ನದಿ ಥರ. ಇವೆಲ್ಲ ನೀರು ಎಲ್ಲಿಂದ ಬಂದಿವೆ ಅಂದರೆ ಗುಡ್ಡ ಬೆಟ್ಟಗಳಲ್ಲಿ ಏನು ಮಳೆಗಾಲದಲ್ಲಿ ನೀರು ಹರಿಯುತ್ತೋ ಅವೆಲ್ಲ ಬಂದು ಇಲ್ಲೆಲ್ಲ ಸ್ಟೋರ್ ಆಗಿರೋದು. ಇದಾದಮೇಲೆ ಇಲ್ಲಿ ನೋಡಿ ಹಿಮಾಚಲ್ ಕುರಿಗಳೆಲ್ಲ ಇವೆಲ್ಲ ಹೆಂಗೆ ತಿಂದು ಪೂರ ಕೂದಲೆಲ್ಲ ದಪ್ಪ ಆಗಿಬಿಟ್ಟವು ನೋಡ್ರಿ. ಮತ್ತು ಅದಾದಮೇಲೆ ನಾವೇನು ಮಾಡಿದ್ವಿ, ಟನಲ್ ಒಳಗೆ ಎಂಟ್ರ್ ಆಗ್ತಾಯಿದ್ವಿ. ಈ ಟನಲ್ ನಂಬರ್ ಇದು 3. ಇವೆಲ್ಲ ಬೆಟ್ಟ ಗುಡ್ಡಗಳೆಲ್ಲ ಕೊರೆದ್ಬಿಟ್ಟು ಇದನ್ನು ಟನಲ್ ಅಂತ ಮಾಡಿದ್ದಾರೆ. ಮೊದಲೇನು ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಮಾಡಿಲ್ಲಪ್ಪ, ಎಲ್ಲ BJP ಸರ್ಕಾರದಲ್ಲಿ ಇಲ್ಲ ನೋಡಿ. ನಿತಿನ್ ಗಡ್ಕರಿ ಸರ್ ಅವರು ಎಲ್ಲ ಹೆಂಗೆ ಇಂಪ್ರೂವ್ಮೆಂಟ್ ಮಾಡಿದಾರಂತ ನೀವು ನೋಡ್ಬೋದು. ಟನಲ್ ಹೊರಗಡೆ ಎಲ್ಲ ಚಳಿ ಆಗ್ತಾಯಿತ್ತು, ಬಟ್ ಒಳಗಡೆ ಎಲ್ಲ ಬಿಸಿ ಬಿಸಿ ಬರ್ತಾಯಿತ್ತು ಗಾಳಿ. ಮತ್ತು ಎಲ್ಲ ರೈಟ್ ಸೈಡಿಗೆಲ್ಲ ನೀವೆಲ್ಲ ನೋಡ್ಬೋದು ಲ್ಯಾಂಡ್ ಸ್ಲೈಡ್ ಆಗಿದ್ದು ಇಲ್ಲೆಲ್ಲ. ಹಿಮಾಚಲ್ ಪ್ರದೇಶದಲ್ಲೆಲ್ಲ ಮಳೆಗಾಲದಲ್ಲೇ ಇದೆಲ್ಲ ಕಾಮನ್ನು. ಈ ಲ್ಯಾಂಡ್ ಸ್ಲೈಡಿನ ನೀವು ಎಷ್ಟೇ ತಡಿಬೇಕಂತವ್ರೆಲ್ಲ ಇಲ್ಲೆಲ್ಲ ಸೈಡಿಗೆಲ್ಲ ಇವು ಸಿಮೆಂಟ್ ಬ್ರಿಕ್ಸ್ ಹಾಕಿರ್ತಿರ್ತಾರಲ್ಲ ಸೈಡಿಗೆ ನೋಡ್ಬೋದು. ಅಂದ್ರೂ ಅವ್ರ ಹತ್ರ ಲ್ಯಾಂಡ್ ಸ್ಲೈಡ್ ಆಗಿಬಿಟ್ಟು ಅವ್ರದ್ದು ಅಪಾರ ಪ್ರಾಪರ್ಟಿ ಎಲ್ಲ ಹಾನಿ ಆಗಿಬಿಡ್ತವ್ರದ್ದು. ಮತ್ತು ಹೀಗೆ ಹೋಗ್ತಾ ಇದ್ಮೇಲೆ ನಾವು ಇಲ್ಲಿ ಇದು ನೋಡ್ಬೋದು, ಸ್ಪೀಡೋಮೀಟ್ರ್ ಅಂತ. ಏನಾದರೂ ನಾವು ಜಾಸ್ತಿ ಸ್ಪೀಡ್ ಆಗಿಟ್ಟಿದ್ರೆ ಚಾನಲ್ ಅಂತ ಫಿಕ್ಸ್ ಆಗಿರುತ್ತೆ ಇಲ್ಲಿ. ಮತ್ತು ಮುಂದೆ ಹೋಗ್ತಾ ಇರುವಾಗ ಇಲ್ಲಿ ನೋಡಿ ಶಿಮ್ಲಾ ಮತ್ತು ಮನಾಲಿ ಅಂತ. ಶಿಮ್ಲಾ 82, ಮನಾಲಿ 170 ಅಂತ. ನಾವೇನು ಮಾಡಿದ್ವಿ, ಶಿಮ್ಲಾ ಆಲ್ರೆಡಿ ಹೋಗಿಬಿಟ್ಟಿದ್ವಿ. ಮತ್ತು ನಮ್ಮ ಮೇನ್ ಡೆಸ್ಟಿನೇಷನ್ ಇತ್ತು ನಮ್ಮದು ಮನಾಲಿ ಇತ್ತು. ಸೊ ಅದು ಇರೋದು ಲೆಫ್ಟ್ ಸೈಡ್ಗೆ. ಸೊ ನಾವು ಲೆಫ್ಟ್ ಸೈಡ್ಗೆ ತಿರ್ಕೊಂಡ್ವಿ. ಲೆಫ್ಟ್ ಸೈಡ್ ಆದಮೇಲೆ ನಮ್ಮ ಫ್ರೆಂಡು ಅವನು ಏನು ಮಾಡ್ತಾನೆ, ಇನ್ಫ್ಲುಯೆನ್ಸರ್ ಇರೋದು. ಸೊ ಅವನು ಏನು ಮಾಡ್ತಾಯಿದ್ದ, ವಿಡಿಯೋ ಮಾಡ್ತಾ ಹೋಗ್ತಾಯಿದ್ದ. ಬೈಕ್ ನಮ್ಮ ಹತ್ರ ನಿಯರ್ ಇರೋ ಕಾರಣ ಅವನೇನು ಮಾಡ್ದ, ನಮ್ಮ ಬೈಕ್ದು ವಿಡಿಯೋ ಶೂಟ್ ಮಾಡ್ತಾ ಬಂದ. ಮತ್ತು ಮುಂದೆ ನಾವು ಹಿಂಗೆ ಹೋಗ್ತಿರುವಾಗ ಮತ್ತೊಂದು ಟನಲ್ ಬಂತು. ಈ ಟನಲ್ನ ಎಂಟ್ರಿಂದ ಎಕ್ಸಿಟ್ವರೆಗೂ ನಾನು ನಿಮ್ಗೆ ವಿಡಿಯೋ ತೋರಿಸ್ತೀನಿ, ಇಲ್ಲಿ ನೋಡ್ಬೋದು. ಇದು ಟನಲ್ ನಂಬರ್ 2. ಇಲ್ಲಿ ನೋಡಿದ್ದು ರೋಡಂತೂ ಇವಾಗ ಮೊದಲೆಲ್ಲ ಏನು ಚೆನ್ನಾಗಿರಲಿಲ್ಲ ರೋಡು, ಬಟ್ ಇವಾಗ ಅಂತೇಳಿ ಬೆಟ್ಟ ಗುಡ್ಡ ಎಲ್ಲ ಕೊರೆದ್ಬಿಟ್ಟು ಟನಲ್ ಮಾಡಿದ್ದಾರೆ. ರೋಡಂತೂ ಫುಲ್ ಆ್ಯಂಡ್ ಫೈನು. ನೀವೆಲ್ಲ ಯಾರ್ಯಾರು ಎಕ್ಸ್ಪ್ಲೋರ್ ಮಾಡ್ಬೇಕಂತಾರೆ ಅವೆಲ್ಲ ಬಂದು ಹೋಗ್ಬೋದು, ಹಾಗೇನಿಲ್ಲ. ಮೊದಲೆಲ್ಲ ಪ್ರಾಬ್ಲಮ್ ಆಗ್ತಾಯಿತ್ತು, ಅದು ಸ್ಲೈಡು ಇದು ಸ್ಲೈಡ್ ಅಂತ ರೋಡಿಂದ ಹೋಗ್ಲಿಕ್ಕೆ ಚೆನ್ನಾಗಿರ್ತಿರಲ್ಲ ಅವಾಗೆಲ್ಲ. ಇವಾಗಲೂ ರೋಡ್ ಫುಲ್ಲು ಚೆನ್ನಾಗಿದೆ, ಹಾಗೇನಿಲ್ಲ. ಬಟ್ ಆವಾಗವಾಗ ಮಳೆಗಾಲದಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಆಗಿಬಿಟ್ಟು ಸ್ವಲ್ಪ ಟ್ರಾಫಿಕ್ ಜಾಮ್ ಎಲ್ಲ ಆಗೋದಕ್ಕೆ ಫಿಕ್ಸು. ಸೊ ನಾವು ಟನಲೆಲ್ಲ ಕ್ರಾಸ್ ಮಾಡಿದ್ವಿ. ಟನಲ್ ಕ್ರಾಸ್ ಆದಮೇಲೆ ನೋಡೋದೆಲ್ಲ ಸೈಡಿಗೆಲ್ಲ ಗುಡ್ಡ ಬೆಟ್ಟಗಳಿವೆಲ್ಲ. ಅದಾದಮೇಲೆ ನಾವು ಟನಲ್ ಕ್ರಾಸ್ ಆದಮೇಲೆ ಇಲ್ಲಿ ಒಂದು ಪ್ಲೇಸ್ ಬಂತು. ಈ ಪ್ಲೇಸು ನೋಡಿ, ಈ ವಿಡಿಯೋ ಮತ್ತು ಫೋಟೋ ಶೂಟ್ ಮಾಡೋಕ್ಕೆ ಇದು ವಿಡಿಯೋ ಚೆನ್ನಾಗಿ ಅನ್ನಿಸ್ತು. ಸೊ ನಾವೆಲ್ಲ ಇಲ್ಲಿ ನಿಂತ್ಕೊಂಡ್ವಿ. ಇವೆಲ್ಲ ನೀರು ಹರಿತಾ ಇದೆ ನೋಡಿ. ಇವೆಲ್ಲ ಮಳೆಗಾಲ ಮತ್ತು ಇದು ಗ್ಲೇಷಿಯರ್ ಎಲ್ಲ ಕರ್ಕೊಂಡು ನೀರು ಬರ್ತಾ ಇರೋದು. ಇಲ್ಲಿ ನೋಡಿ ನೀರೆಲ್ಲ ಬೆಟ್ಟ ಗುಡ್ಡಗಳಿಂದ ನೀರೆಲ್ಲ ಈ ಪ್ಲೇಸಲ್ಲಿ ಹರ್ಕೊಂಡು ಬರ್ತಾ ಇರೋದು. ಮತ್ತು ಗುಡ್ಡಗಳು ಬೆಟ್ಟಗಳೆಲ್ಲ ನೋಡೋದು. ಇಲ್ಲಿ ನೋಡಿ, ಇದು ಒಂದು ವೇ ಇತ್ತು. ನಮ್ಮ ರೈಟ್ ಸೈಡ್ಗೆ ಲೆಫ್ಟ್ ಸೈಡಿಗೆಲ್ಲ ಬೆಟ್ಟ ಗುಡ್ಡನೇ ಇಲ್ಲೆಲ್ಲ. ನೋಡೋಕ್ಕಂತೂ ಸಖತ್ತಾಗಿದೆ, ನೀವು ಬಂದು ಎಕ್ಸ್ಪ್ಲೋರ್ ಮಾಡ್ಬೋದು. ಮತ್ತು ಇಲ್ಲಿ ನೋಡಿ, ನಾವಿಲ್ಲಿ ಮಂಡಿ ಅಂದರೆ ಬೋರ್ಡೆಲ್ಲ ನೋಡಿದ್ವಿ. ಇಲ್ಲಿ ಚಂಡೀಗಢ, ಮಂಡಿ, ಪಠಾಣ್ಕೋಟ ಇವೆಲ್ಲ ಇಲ್ಲೇ ಹತ್ರನೇ ಇವೆ. ಹಿಮಾಚಲ್ ಪ್ರದೇಶ ಇವೆಲ್ಲ, ಪಂಜಾಬ್, ಚಂಡೀಗಢ ಇವೆಲ್ಲ ಹತ್ರನೇ ಇರೋದು. ಸೊ ಇದಾದಮೇಲೆ ನಾವು ಮನಾಲಿ ಹತ್ರ ಹೋದ್ವಿ. ಮನಾಲಿ ಹತ್ರ ಹೋದ್ಮೇಲೆ ಇಲ್ಲಿ ನೋಡಿ ಆ ಮನೆಗಳು ನೀವು ಹಿಮಾಚಲ್ ಪ್ರದೇಶದ್ದು. ಮತ್ತು ಇಲ್ಲೇ ನದಿನೂ ಹರಿತಾ ಇದೆ. ಇಲ್ಲಿ ಗ್ಲೇಷಿಯರ್ ಎಲ್ಲ ಕರ್ಕೊಂಡು ನೀರು ಬರ್ತಾಯಿದೆ ಇಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಹುಡುಗ ಪ್ಯಾರಾಗ್ಲೈಡಿಂಗು ಮಾಡ್ತಾಯಿದ್ದ. ನಾನು ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಪ್ಯಾರಾಗ್ಲೈಡಿಂಗು. ಮತ್ತು ಇಲ್ಲಿ ಮೇಲ್ಗಡೆ ಎಲ್ಲ ಗ್ಲೇಷಿಯರ್ ಇತ್ತು. ಇಲ್ಲಿ ನೋಡಿ ಗ್ಲೇಷಿಯರು, ಇವೆಲ್ಲ ಗ್ಲೇಷಿಯರ್ ಕರ್ಕೊಂಡು ಬಂದೆ ಇಲ್ಲಿ ನೀರೆಲ್ಲ ಆಗಿದ್ದು. ಮತ್ತು ಇಲ್ಲೂ ನೀವು ನೋಡ್ಬೋದು ಗ್ಲೇಷಿಯರ್ ಎಲ್ಲ ಯಾವ ಥರ ಇದೆ, ಮತ್ತು ಬೆಟ್ಟ ಗುಡ್ಡಗಳೆಲ್ಲ. ಹೀಗೆ ಹೋಗ್ತಾಯಿದ್ವಿ. ಮಳೆಗಾಲದ ಎಲ್ಲ ಮಳೆ ಬಂದುಬಿಟ್ಟು ಏನಾಗ್ತು ಅಂತಂದರೆ ರೋಡೆಲ್ಲ ಕೆಟ್ಟೋಗಿತ್ತು ಇಲ್ಲಿ. ಅಂದರೆ ಸ್ಲೈಡ್ ಆಗಿಬಿಟ್ಟು ಮಳೆ ಬಿದ್ದುಬಿಟ್ಟು ಎಲ್ಲ ರೋಡೆಲ್ಲ ಕೊಚ್ಕೊಂಡು ಹೋಗಿತ್ತು. ನೀವು ಅದನ್ನು ನೋಡ್ಬೋದು ಇಲ್ಲಿ. ಎಷ್ಟು ಕಷ್ಟಪಡ್ತಾಯಿದ್ದಾರೆ ಇವರು ಟ್ರಕ್ ಡ್ರೈವರು ಮತ್ತು ನಾವೆಲ್ಲ. ಇದು ಓನ್ಲಿ 1/2 ಕಿಲೋಮೀಟ್ರ್ ಈ ರೋಡ್ ಕೊಚ್ಕೊಂಡು ಹೋಗಿದೆ, ಅದಕ್ಕೆಲ್ಲ ಈ ಥರ ಆಗಿರೋದು. ಮತ್ತು ನೀವು ರೈಟ್ ಸೈಡಿಗೆ ನೋಡ್ಬೋದು, ನದಿ ಚಿಕ್ಕ ನದಿ ಥರ ಹರಿತಾ ಇದೆ ಇಲ್ಲಿ. ಇದೆಲ್ಲ ಇಲ್ಲಿ ಮೇಲ್ಗಡೆ ಅದು ಗ್ಲೇಷಿಯರ್ ಇದೆಲ್ಲ. ಎದುರುಗಡೆ ಇರೋ ಗ್ಲೇಷಿಯರ್ ಕರ್ಕೊಂಡು ಬಂದು ಮತ್ತು ಮಳೆ ಬಿದ್ದಿತ್ತು. ಮಳೆ ಬಿದ್ದಿದ್ದ ಕಾರಣ ರೋಡು ಕೊಚ್ಕೊಂಡು ಹೋಗಿದೆ. ಮತ್ತು ಆ ಕಡೆ ನೀರು ಹರಿತಾ ಇದೆ. ನೀವು ನೋಡ್ಬೋದು ಇಲ್ಲಿ ಮಳೆ ಬಿದ್ದು ರೋಡೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟು ನೀರು ನಿಂತೋಗಿದೆ ಇಲ್ಲೆಲ್ಲ ನೋಡಿ. ಬೈಕ್ ರೈಡರು ಮತ್ತು ಕಾರ್ ಡ್ರೈವರು ಇವೆಲ್ಲ ಹರಸಾಹಸ ಪಡ್ತಾಯಿದ್ರಪ್ಪ ಈ 1/2 ಕಿಲೋಮೀಟ್ರ್ ರೋಡ್ ಕ್ರಾಸ್ ಮಾಡೋಕ್ಕೇ. ನೋಡಿ ಇಲ್ಲಿ ನೀವು ಇಲ್ಲಿ ನೋಡಿ ರೈಟ್ ಸೈಡಿಗೆ ನೋಡಿ ನದಿ ಥರ ಹರಿತಾ ಇದೆ ಇಲ್ಲೆಲ್ಲ. ಇದಾದಮೇಲೆ ನಾವೇನು ಮಾಡಿದ್ವಿ, ಅದೇನು ಕಚ್ಚಾ ರೋಡ್ ಇತ್ತು ಅದೆಲ್ಲ ಪಾಸ್ ಮಾಡಿಬಿಟ್ಟು ನಾವು ಚೆನ್ನಾಗಿರೋ ರೋಡನ್ನು ಹಿಡಿದುಬಿಟ್ಟು ಫೈನಲಿ ನಾವೇನು ಮನಾಲಿಗೆ ರೀಚ್ ಆದ್ವಿ. ನಾವು
ಮನಾಲಿ ರೀಚ್ ಆದಮೇಲೆ ಇದು ಪಾರ್ಟ್ 1. ಪಾರ್ಟ್ 2 ವಿಡಿಯೋನ ನಾವು ಮನಾಲಿಯಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಮಾಡಿದ್ವು ಅಂತ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ನೀವು ಆಲ್ರೆಡಿ ಬಂದು ನೀವು ಎಕ್ಸ್ಪ್ಲೋರ್ ಮಾಡ್ಬೋದು, ಹಾಗೇನಿಲ್ಲ. ಮನಾಲಿ ಅಂತೂ ಚೆನ್ನಾಗೈತೆ, ಚಳಿಗಾಲದಂತೂ ಸಖತ್ತಾಗಿರುತ್ತೆ, ಬಂದು ವಿಸಿಟ್ ಮಾಡ್ಬೋದು.